ಈಗ ನಾನು ಕೂಡ ನೋಡಿದೆ ಮಾಧ್ಯಮದಲ್ಲಿ ಸರ್ಕಾರನೇ ಪಿ ಎಲ್ ಆಗ್ತಿದೆ ಅಂತ. ಅಲ್ಲಪ್ಪ, ಪಿ ಎಲ್ ಒಂದು ವಿಚಾರದಲ್ಲ, ದೇಶದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಪಿ ಎಲ್ ಆಗ್ತಾ ಇರ್ತಾರೆ. ಅಲ್ಲ, ಒಂದು ಬೆಂಗಳೂರಲ್ಲಿ 140 ಕೋಟಿ ಜನ ಇದ್ದಾರೆ, ಯಾರೋ ಇಂಟ್ರೆಸ್ಟ್ ಇರೋರು ಹಾಕಿಸ್ತಾರಪ್ಪ. ಅದಕ್ಕೆ ನಮ್ಮಲ್ಲಿ ಹೇಳಿದ್ರೆ ನಾವೇನು ಮಾಡೋಣ ಅಲ್ವಾ? ಹೇಳ್ತಾರೆ, ಕೇಳೋದಕ್ಕೆ ಏನು ಕೇಳೋದಕ್ಕೇನು ಹೇಳಿ ಅಲ್ವಾ? ಹೈಕೋರ್ಟು ಕರೆದು ಮಾತಾಡಿ ಇತ್ಯರ್ಥ ಮಾಡಿ ಅಂತ ಹೇಳಿದೆ. ಹೈಕೋರ್ಟು ನಮ್ಮ ಎಮ್ ಡಿ ಅವರು ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ಕಮಿಷನ್ ಅವ್ರ ಜೊತೆ ಮಾತಾಡಿ ಅಂತ ಹೇಳಿದೆ. ಆಮೇಲೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮಾಡ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದೆಲ್ಲ ಅವ್ರಿಗೂ ಕೂಡ ಗೊತ್ತು. ನೀವೊಂದು ಹೆಜ್ಜೆ ಮುಂದೆ ಬನ್ನಿ, ನಾನೊಂದು ಹೆಜ್ಜೆ ಮುಂದೆ ಬರ್ತೀನಿ ಅಂಥೇಳಿ ಕೊನೆಗೆ ಒಂದು ಅಂಕಬೆಲ್ಲಾಗಿ ಮಾಡಿದ್ವಿ. ಅದು ಅವ್ರು ಒಪ್ಪಿಗೆ ಆಗಲಿಲ್ಲ, ನಾವೇನು ಮಾಡೋಣ? ಅಲ್ಲ ಸರ್, ಈಗ ಹೈಕೋರ್ಟು ಎಕ್ಸಾಮ್ ಐತೆ ಅನ್ನೋ ಕಾರಣಕ್ಕೋಸ್ಕರ ಮುಷ್ಕರ ಮಾಡಬೇಡಿ ಅಂತ ಹೇಳಾಗಿದೆ. ನಾಳೆ ಎಕ್ಸಾಮ್ ಮುಗಿಯುತ್ತೆ, ನಾಳೆ ಇದೇ ಬೇಡಿಕೆನ ಇಟ್ಕೊಂಡು ನೌಕರರು ಬರ್ತಾರೆ. ಈಗ ಸರ್ಕಾರನೇ ಹಿಂಗೆ ಏನು ಮಾಡೋಕ್ಕಾಗತ್ತೆ ಅಂತಂದರೆ ಮತ್ತೆ ಸಾರಿಗೆ ನೌಕರರ ಕತೆ ಏನು, ಮತ್ತೆ ಎಲ್ಲಿವರೆಗೆ ಇತ್ಯರ್ಥ ಆಗಲ್ಲ ಇದು ಅಂತ. ಈಗ ನಾನು ಎಷ್ಟು ಸರಿ ಹೇಳಿದ್ದೀನಿ ನಿಮಗೆಲ್ಲ, ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಆಯ್ತು ಅಂತ ಹಂಗಂತ ಹಂಗೆ ಬಿಟ್ಟಿರೋಕ್ಕಾಗುತ್ತಾ? ಸರ್ಕಾರ ಏನಾದರೂ ಒಂದು ಭಯ ಈಗ 38 ತಿಂಗಳಲ್ಲಿ 26 ತಿಂಗಳು ಕೊಡ್ತೀವಿ ಅಂತ ಹೇಳಿ ಶ್ರೀನಿವಾಸ ಮೂರ್ತಿಯವರ ಸಮಿತಿ ಇದರ ಪ್ರಕಾರ 14 ತಿಂಗಳು ಅಂತಿತ್ತು. ಆಮೇಲೆ ರಾಜ್ಯದ ಅನುದಾನ, ಆಮೇಲೆ ಸಂಸ್ಥೆಗಳ ಸ್ಥಿತಿಗತಿ, ಹಣಕಾಸಿನ ಸ್ಥಿತಿಗತಿ ನೋಡಿಕೊಂಡು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳಿದರು. ನಾವು 26 ತಿಂಗಳು, ಆಮೇಲೆ 12.5% ಜಾಸ್ತಿ ಮಾಡಿದ್ದೀವಿ. 12.5%ಗೆ 827 ಕೋಟಿ ಆಗುತ್ತೆ ಒಂದು ವರ್ಷಕ್ಕೆ. ಅವ್ರು ಕೇಳೋ ರೀತಿ 25% ಕೊಟ್ಟರೆ ಎಷ್ಟಾಗುತ್ತೆ? ಡಬಲ್ ಆಗುತ್ತೆ, 1600 ಚಿಲ್ಲರೆ ಕೋಟಿ ಆಗುತ್ತೆ. 4 ವರ್ಷಕ್ಕೆ 6000 ಕೋಟಿ ಬೇಕು ಅಲ್ವಾ? ನಾವು ನಮ್ಮ ಹಣಕಾಸಿನ ಸ್ಥಿತಿಗತಿ ನೋಡಿಕೊಂಡೆ ತಾನೇ ಹೇಳಬೇಕು. ಹಿಂದೆ ಅಶೋಕ್ ಅವರಿದ್ದಾಗ 35% ಕೇಳಿದರು, ಅವರು 10 ಕೊಟ್ಟಿದ್ರಷ್ಟೇ. ಈಗ ಬಿ ಜೆ ಪಿಯವ್ರು ಮಾತಾಡ್ತಾರೆ, ಅವ್ರ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಅನ್ನೋದನ್ನು ಜನಕ್ಕೆ ಹೇಳಬೇಕಲ್ಲ. ಅವ್ರ ಈ ಸಾಲಗಳೆಲ್ಲ ಬಿಟ್ಟು ಹೋಗದೇ ಇದ್ದಿದ್ರೆ ನಾವು ಕೂಡ ಇನ್ನೂ ಸ್ವಲ್ಪ ಲಿಬ್ರಲ್ ಆಗಿರ್ಬೋದು. ಆಪಾದನೆ ಮಾಡುವಾಗ ಏನಾದರೂ ಪುರಾವೆ ಇದ್ದರೆ ಮಾಡಬೇಕು, ಪುರಾವೆಯಿಂದ ಮಾಡಬಾರ್ದು ಆ ರೀತಿ. ಸರ್, ಈಗ ಸರ್ ನಿಮ್ಮ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಸೇರಿದಂತೆ ಎಲ್ಲ ಇಲಾಖೆಗಳಿಗಿಂತ ಅತ್ಯಂತ ಕಡಿಮೆ ವೇತನ ತೆಗೆದುಕೊಳ್ಳೋರು ಸಾರಿಗೆ ನೌಕರರು. ದೈಹಿಕವಾಗಿ ಮಾನಸಿಕವಾಗಿ ಶ್ರಮ ಅನುಭವಿಸ್ತಾರೆ, ಬೇರೆ ಬೇರೆ ಎಲ್ಲ ಸಮಸ್ಯೆ ನಮಗೆ ಗೊತ್ತಿದೆ. ಅದು ಸಹ ಕಡಿಮೆ ಸಂಬಳ ನೀವು ಕೊಟ್ಟಿರುವಂಥ ಪ್ರಮಾಣ ಸರಿಗಿದೆ ಸರ್. ಅದು ಆರ್ಥಿಕ, ನಮ್ಮ ಇಲಾಖೆಗಳ ಆರ್ಥಿಕ ಸ್ಥಿತಿಗತಿ ನೋಡಿಕೊಂಡು ನಾವು ಅಷ್ಟು ಕೊಟ್ಟಿದ್ದೀವಪ್ಪ. ಆಮೇಲೆ ಹೇಗಿದ್ರೂ ಹೈಕೋರ್ಟಲ್ಲಿ ಇವತ್ತು ವಾದ ಆಯ್ತಲ್ಲ, ಲೇಬರ್ ಡಿಪಾರ್ಟ್ಮೆಂಟಿಗೆ ರೆಫರ್ ಮಾಡಿದ್ದಾರೆ. ನಮ್ಮ ಎಮ್ ಡಿನೂ ಹೋಗ್ತಾರೆ, ಅವರು ಹೋಗ್ತಾರೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅಷ್ಟು ಕೊಡ್ತೀವಿ. ಈ ಕೋರ್ಟಲ್ಲಿ ಒಂದು ವೇಳೆ ವೇತನವನ್ನು ಪರಿಷ್ಕರಣೆ ಮಾಡೋದು, ಸಮರ್ಥನೀಯವಲ್ಲ ವೇತನ ಪರಿಷ್ಕರಣೆ ಹೆಚ್ಚಳ ಮಾಡಬೇಕು ಅಂತ ಸೂಚನೆ ಕೊಟ್ಟರೆ ಕೋರ್ಟ್ ಹೇಳಿದ್ರೆ ನಾವು ಮಾಡಲೇಬೇಕಪ್ಪ. ಕೋರ್ಟ್ ಹೇಳಿದ್ರೆ ಮಾಡಬೇಕಾಗುತ್ತೆ. ಆಗ ಕೋರ್ಟ್ ಸಮಸ್ಯೆ ಆಗಲ್ಲ ಸರ್. ಈಗ ಆಗ ಆರ್ಥಿಕ ಸಮಸ್ಯೆ ಆಗಲ್ಲ ಸರ್ ಕೋರ್ಟಿಗೆ ನಮ್ಮ ಎಲ್ಲ ಸ್ಥಿತಿಗತಿಗಳನ್ನು ತಿಳಿಸಿದ ಮೇಲೆ ಅವ್ರು ಏನು ತೀರ್ಮಾನ ಮಾಡ್ತಾರೋ. ಆಮೇಲೆ ಇದೇ ಬಿ ಜೆ ಪಿಯವರು ಇವತ್ತು ಕಾಮೆಂಟ್ ಮಾಡ್ತಾರಲ್ಲ, 4 ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿರಲಿಲ್ಲ ಅವರು. ಆಮೇಲೆ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ನಾನು ಬಂದ ಮೇಲೆ 10,000 ರಿಕ್ರೂಟ್ಮೆಂಟು, 7,800 ಬಸ್ ತೊಗೊಂಡ್ವಿ. ಆಮೇಲೆ ಅವರು ತಿಂಗಳ ಸಂಬಳನ 2 ಸಲ ಕೊಡ್ತಾಯಿದ್ರು. ಇವತ್ತು ಆ ಸ್ಥಿತಿ ಏನಿಲ್ವಲ್ಲ. 1ನೇ ತಾರೀಕೆ ಸಂಬಳ ಕೊಡ್ತೀವಿ, 2 ಕಾರ್ಪೊರೇಷನಲ್ಲಿ 7ನೇ ತಾರೀಕು ಕೊಡ್ತಾರೆ. ಅನೇಕ ಕಾರ್ಯಕ್ರಮಗಳನ್ನ ಅವ್ರಿಗೂ ಕೂಡ ತಂದಿದ್ದೀವಿ. ಮತ್ತು ಸಂಸ್ಥೆ ಉಳಿದ್ರೆ ತಾನೇ, ಸಂಸ್ಥೆ ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ, ಜನಕ್ಕೂ ಅನುಕೂಲ ಆಗುತ್ತೆ. ಈಗ ಶಕ್ತಿ ಯೋಜನೆ ಬಂದಮೇಲೆ ಲಾಭ ಇಲ್ಲ ಅಂತ ಬಿ ಜೆ ಪಿಯವರು ಹೇಳ್ತಾರೆ.
ಅವ್ರ ಕಾಲದಲ್ಲಿ ಶಕ್ತಿ ಇರಲಿಲ್ಲ, ಯಾಕೆ ಸಾಲ ಬಿಟ್ಟೋದ್ರು? ಈಗ ಬಿ ಜೆ ಪಿ ನಾಯಕರು ವಾದ ಹೇಗಿದೆ ಅಂದರೆ ಶಕ್ತಿಯಿಂದ ನಿಶಕ್ತಿ ಆಗೋಯಿತು ಅಂತ ಅವ್ರು ಟೀಕೆ ಮಾಡ್ತಾರೆ. ಅವ್ರ ಕಾಲದಲ್ಲಿ ಶಕ್ತಿ ಕಾರ್ಯಕ್ರಮ ಇರಲಿಲ್ಲ, ಯಾಕೆ ಒಂದು ಬಸ್ಸು ತಗೊಳ್ಳಿಲ್ಲ ನೀವು 4 ವರ್ಷ? ಆಮೇಲೆ ಇದು 4,000 ಕೋಟಿ ಸಾಲ ಬಿಟ್ಟೋದ್ರಿ, 38 ತಿಂಗಳ ಹಿಂಬಾಕಿಗೂ ಕೂಡ ಬಿಟ್ಟೋದ್ರಿ. ಆಮೇಲೆ ಒಂದು ರಿಕ್ರೂಟ್ಮೆಂಟು ಮಾಡಲಿಲ್ಲ, ಶಕ್ತಿ ಇರಲಿಲ್ವಲ್ಲಪ್ಪ ಆಗ. ಈಗ ಅದೇ ಶಕ್ತಿಯನ್ನು ಬಿ ಜೆ ಪಿಯವರು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡಿದ್ದಾರೆ, ಮತ್ತು ತಮಿಳ್ನಾಡಲ್ಲಿ ಕೂಡ ADMK ಅವ್ರದ್ದೆಲ್ಲ ಅಲಿಯನ್ಸ್ ಅಲ್ವಾ, ಅಲ್ಲೂ ಕೂಡ ಘೋಷಣೆ ಮಾಡಿದರು. ಕೋರ್ಟ್ ಅಲ್ಲ, ಈಗ ಕೋರ್ಟು ಕಾರ್ಮಿಕ ಇಲಾಖೆಗೆ ಕಾರ್ಮಿಕರ ಡಿಸ್ಪ್ಯೂಟ್ಸ್ ಏನಾರ ಇದ್ದರೆ ಮೊದಲಿಂದಲೂ ಅಷ್ಟೇ ಕಾರ್ಮಿಕ ಇಲಾಖೆಯಲ್ಲಿ ಕಮಿಷನರ್ ಇರ್ತಾರಲ್ಲ ಅವ್ರಿಗೆ ಪವರ್ಸ್ ಇರುತ್ತೆ. ಅವರು ಲೆಕ್ಕ ಹಾಕ್ತಾರೆ, ಲೆಕ್ಕ ಹಾಕಿ ಇಷ್ಟು ಕೊಡಿ ಅಂದರೆ ನಾವು ಅವ್ರೇನು ತೀರ್ಮಾನ ಕೊಡ್ತಾರೆ ಅದಕ್ಕೆ ಬದ್ಧರಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.